ಹಾಯ್ ಫ್ರೆಂಡ್ಸ್, ನಿಸರ್ಗ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಗಾಣಗಾಪುರ ದತ್ತಾತ್ರೇಯ ಭಗವಾನ್ಜಿ ಅಲ್ಲಿಗೆ. ಗಾಣಗಾಪುರಕ್ಕೆ ನಮ್ಮ ಮನೆಯವ್ರು ಗಾಡಿ ನಡೆಸ್ತಾ ಇದ್ದಾರೆ ನೋಡ್ರಿ. ಮನೆಯಲ್ಲಿ ಊಟ ಮಾಡಿದ್ದಿಲ್ಲ, ಅದಕ್ಕೆ ಅಲ್ಲಿ ರಸ್ತೆಯಲ್ಲೇ ಒಂದು ಹೊಲದಾಗ ಹೋಗಿ ಊಟ ಮಾಡಿದ್ವಿ. ಮನೆಗಿಂದೇ ಕಟ್ಕೊಂಡು ಹೋಗಿದ್ದೀವಿ. ಊಟ ಮಾಡೋದಂತೂ ಆಯಿತು. ಗಾಣಗಾಪುರಕ್ಕೆ ಹೋಗುವ ಮಧ್ಯದಲ್ಲಿ ಒಂದು ಊರು ಚಿರಂಗಿ ಅಂತ. ಅಲ್ಲಿ ಭಗವಾನ್ಜಿಯವರ ದತ್ತಾತ್ರೇಯವರ ಶಿಷ್ಯ ಒಬ್ಬರು, ಅವರ ಜೀವನ ಚರಿತ್ರೆ ಬರೆದಿರುವ ಒಂದು ಪುಸ್ತಕ ಇದೆ. ಈ ಪುಸ್ತಕ ಮೊದಲ ಬ್ರಿಟಿಷ್ ಆಳ್ವಿಕೆ ಮಾಡ್ತಾಯಿದ್ರಲ್ಲ, ಆವಾಗ ಈ ಪುಸ್ತಕ ಯಾರ ಮೇಲೆ ಪುಸ್ತಕ ಇದ್ದಾವು ಆ ಪುಸ್ತಕ ತಗೊಂಡು ಎಲ್ಲ ಕಸ್ಕೊಳ್ತಾಯಿದ್ರು. ಆವಾಗ ಅವ್ರ ಶಿಷ್ಯನ ಏನು ಮಾಡಿದಾರೆ, 10 ಫೀಟ್ ಅಡಿ ಒಳಗೆ ಆ ಪುಸ್ತಕ ಇಲ್ಲಿ ಮುಚ್ಚಿಟ್ಟಿದ್ದಾರೆ. ಇದು ನಿಜವಾದ ದತ್ತಾತ್ರೇಯ ಅವರ ಜೀವನ ಚರಿತ್ರೆ ಇದ್ದಿಂದ ಫೋಟೋ. ಆ ಶಿಷ್ಯ ಅವ್ರ ಜೊತೆ ಇದ್ದವರೇ ಬರೆದಿದ್ದು. ಇದು ಸ್ಥಳ ಇಲ್ಲಿ ದಕ್ಷಿಣದೆಲ್ಲ ಕೊಟ್ಟು ಆಮೇಲೆ ಗಾಣಗಾಪುರಕ್ಕೆ ಬಂದ್ವಿ. ಅಲ್ಲಿ ಪೂಜಾರಿ ಮನೆಗೆ ನೋಡ್ರಿ ದತ್ತಾತ್ರೇಯವರ ಮಂದಿರ. ಇದು ಗಾಣಗಾಪುರದಾಗಿರೋದು. ಪೂಜಾರಿ ಮನೆಯಾಗ ನಾಳೆಗೆ ಕಿಚಡಿ ಮಾಡಿ ಹಂಚಬೇಕಲ್ಲ ರೀ, ಅದಕ್ಕೆ ಅವ್ರಿಗೆ ಹೇಳಿಕ್ಕೆ ಬಂದಿದ್ದೀವಿ. ಇವಾಗ ಗುಡಿಗೆ ಹೋಗ್ತಾಯಿದ್ದೀವಿ. ಇದು ಗುಡಿ ಹೋಗುವ ರಸ್ತೆ. ನೋಡ್ರಿ, ಗಾಣಗಾಪುರದಲ್ಲಿ ಶ್ರೀ ದತ್ತಾತ್ರೇಯ ಭಗವಾನ್ಜಿಯವರ ಮಂದಿರು. ಇಲ್ಲಿ ರೂಮ್ ಮಾಡ್ಕೊಂಡು ಹೋಗಿದ್ದೀವಿ ನಾವು. ಗುಡಿಗೆ ಹೋಗಿ ಬಂದು ಆಮೇಲೆ ಇಲ್ಲಿ ರೂಮ್ ಮಾಡ್ಕೊಂಡು ಹೋದ್ವಿ. ಒಂದು ದಿವ್ಸಕ್ಕೆ 1000. ನೋಡಿ ರೂಮ್ ಹೆಂಗಿದೆ. ಒಂದು ರೂಮು ಒಳಗೆ ಬಾತ್ರೂಮ್ ಅಟ್ಯಾಚ್ ಆಗಿರುತ್ತೆ. ನಾನು, ನಮ್ಮ ಯಜಮಾನರು, ನನ್ನ ಮಗ ಮತ್ತು ನಮ್ಮ ಅತ್ತೆ ಹೋಗಿದ್ವಿ. ಇಲ್ಲಿ ದತ್ತಾತ್ರೇಯ ಅವರ ಚರಿತ್ರೆ ಓದ್ತಾರೆ. ಇಲ್ಲಿ ಪಾರಾಯಣ ಅಂತಾರೆ, ಪಾರಾಯಣ ಓದೋದು ಅಂತ. ಇಲ್ಲಿ ಅವರ ಬುಕ್ ಜೀವನ ಚರಿತ್ರೆಯ ಬುಕ್ಕು, ಅದಕ್ಕೆ ಎಲ್ಲರೂ ಓದ್ತಾರೆ. ಮುಂಜಾನೆ ರಾತ್ರಿ 2 ಸಮಯದಾಗ ಓದ್ತಾರೆ. ಇಲ್ಲಿ ಭಾಳಷ್ಟು ಜನ ಓದಲಿಕ್ಕೆ ಹೋಗ್ತಾರೆ. ನೋಡಿ ಎಷ್ಟೊಂದು ಬುಕ್ಸ್ಗಳಿದ್ದೇವಲ್ಲ, ಯಾರು ಬೇಕಾದ್ರೂ ಓದ್ಬೋದು. ಅವಕ್ಕೇನೋ ಒಂದು ರೂಲ್ಸ್ ಇವೆ. ನಾವು ಹೋಗಿದ್ದು ರಾತ್ರಿ ಆಗಿತ್ತು. ಇಲ್ಲಿ ಇಷ್ಟೊಂದು ದಾರ ಕಟ್ಟಿದಾರಲ್ಲ, ಅವ್ರ ಹರಕೆ ತೀರ್ಬೇಕಂತ ಈ ದಾರನ ಕಟ್ತಾರೆ. ಅವ್ರ ಹರಕೆ ಅವ್ರು ಏನು ಬೇಡ್ಕೊಳ್ತಾರಲ್ಲ, ಅದಾದಮೇಲೆ ಈ ದಾರನ ಬೀಸ್ತಾರಂತೆ.
ಅಷ್ಟೊತ್ತಿನಾಗೆ ಪೂರ್ತಿ ರಾತ್ರಿ ಆಗಿಬಿಟ್ಟಿತ್ತು. ನೋಡಿ, ಇದು ಗಾನ್ಗಾಪುರದಾಗೆ, ಇದು ಬೇರೆ ಸ್ಥಳ. ಇಲ್ಲಿನ ದತ್ತ ಭಗವಾನ್ಜಿಯವರ ಓಡಾಡಿರುವ ಸ್ಥಳ.